ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಣದ ಆಸೆ ಮಾಯೆ ಕಾಣ ಗುಹೇಶ್ವರ ಎನ್ನುವ ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾತ್ಮ ಗುರು ಅಲ್ಲಮ ಪ್ರಭು ಈ ಮಹಾತ್ಮರ ಮಹಿಮೆಯನ್ನು ನಮ್ಮೆಲ್ಲರಿಗೂ ತಮ್ಮ ಕಿರುನಾಟಕದ ಮೂಲಕ ಸಾರಲು ಬರುತ್ತಿದ್ದಾರೆ. ಧನಂಜಯ್ ಮತ್ತು ತಂಡ. ದೇವತಾಹ ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ, ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವರಿರುತ್ತಾನೆ ಎನ್ನುವ ಮಾತಿದೆ. ಅಂತಹ ದೇವತಾ ಸ್ವರೂಪಿಣಿಯರಾದ, ಶಕ್ತಿ ಸ್ವರೂಪಿಣಿಯರಾದ, ವಾತ್ಸಲ್ಯಮಯಿಗಳಾದ ಸಮಸ್ತ ಮಾತೆಯರನ್ನು ಗೌರವಿಸುತ್ತಾ ಸ್ತ್ರೀ ಪುರುಷರು ಸಮಾನರು ಎನ್ನುವಂತಹ ಒಂದು ಪರಿಕಲ್ಪನೆ ಹೊತ್ತು ಒಂದು ಸಣ್ಣ ನಾಟಕವನ್ನು ತಮ್ಮ ಮುಂದೆ ಪ್ರದರ್ಶಿಸುತ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭು ಗುರುಮಠವೊಂದರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಅಲ್ಲಿ ನಡೆದ ಚಿಕ್ಕ ಘಟನೆಯೇ ನಮ್ಮ ಈ ಕಿರುನಾಟಕದ ಕಥಾವಸ್ತು. ಸ್ತ್ರೀ ಪುರುಷ ಸಮಾನತೆಯ ಕುರಿತಾದ ಈ ಕಿರುನಾಟಕವನ್ನು ಈಗ ನೋಡೋಣ. ಅಭಿನಯಿಸುವವರು ದ್ವಿತೀಯ PUC ವಿದ್ಯಾರ್ಥಿಗಳು. ಇಲ್ಲ ತಾಯಿ, ಸ್ತ್ರೀಯರಿಗೆ ವೇದಾಭ್ಯಾಸ ನಿಷಿದ್ಧ. ನೀನು ವಿವಾಹವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದೇ ಹೊರತು ಅಗ್ನಿ ಕಾರ್ಯ ಮಾಡುವಂತಿಲ್ಲ. ಗುರುಗಳೇ, ಹಾಗಲ್ಲ, ಕ್ಷಮಿಸಿ. ಹೆಣ್ಣು ಗಂಡು ಎಂಬುದು ಶಿವನ 2 ಸೃಷ್ಟಿಗಳಲ್ಲವೇ? ಅದರಲ್ಲಿ ತಾರತಮ್ಯ ಏಕೆ ಎಂದು ಪ್ರಶ್ನಿಸುತ್ತಿದ್ದೇನೆ. ಮೊಲೆ ಮುಡಿ ಬಂದೆಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದೆಡೆ ಗಂಡೆಂಬರು. ಉಭಯದ ಜ್ಞಾನ ಹೆಣ್ಣೋ ಗಂಡೋ? ಇಲ್ಲ ತಾಯಿ, ಇದು ನನ್ನೊಬ್ಬನ ಮಾತಿನಿಂದ ನಡೆಯುವಂತಹದ್ದಲ್ಲ. ಸಮಾಜ ಇದನ್ನು ಒಪ್ಪಬೇಕು. ಅದು ಸಾಧ್ಯವಿಲ್ಲ. ನೀನಿನ್ನು ಹೊರಡಬಹುದು. ನಾನು ಹೊರಡುತ್ತೇನೆ, ಆದರೆ ನೀವು ಸತ್ಯವಂತರಲ್ಲವೆಂದು ಒಪ್ಪಿಕೊಳ್ಳಬೇಕು. ಇದೇನು ಅಸಭ್ಯತನ! ಸ್ತ್ರೀಯರಿಗೆ ವೇದಾಭ್ಯಾಸ ನಿಷಿದ್ಧ ಎಂದ ಮೇಲೆ ಮತ್ತೆ 2 ಮಾತಿಲ್ಲ. ಹಾಗೆ ಮಾಡಿದರೆ ಶಾಸ್ತ್ರಗಳಿಗೆ ಮೈಲಿಗೆಯಾಗುತ್ತದೆ. ಶಾಸ್ತ್ರಗಳು ಹೇಳುವುದೇನು? ಗಂಡು ಮೋಹಿಸಿ ಹೆಣ್ಣ ಹಿಡಿದೆಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದೆಡೆ ಉತ್ತರವಾವುದೆಂದರಿಯಬೇಕು ಗುರುಗಳೇ. ಇಂಥ ಮಾತುಗಳನ್ನಾಡಲು ಯಾವ ಕುಲದಲ್ಲಿ ಹುಟ್ಟಿ ಬಂದೆ ತಾಯಿ ನೀನು? ಹೆಣ್ಣಾಡುವ ಮಾತೇ ಇದು. ಯಾಕಾಗದು? ನುಡಿಯ ಹಂಗಿನ್ನು ನಿಮಗೆ ಹಿಂಗದು. ನಡೆಯನೆಂತೂ ಪರರಿಗೆ ಹೇಳುವಿರಿ. ಗಂಧ ಗಂಧ ಕೂಡಿದಲ್ಲಿ, ದ್ವಂದ್ವವಾಗಿ ಬೆರೆದಲ್ಲಿ, ಕದಂಬ ಗಂಧವಲ್ಲದೆ ಒಂದರ ಗಂಧವನ್ನು ವಿಂಗಡಿಸಿ ತೆಗೆಯಲಾಗುವುದೇ? ನಡೆ ನಡೆ ಹೆಣ್ಣೆ ಹೊರಗೆ. ಹಣತೆಗಳೆರಡರ ಜ್ಯೋತಿ ಒಂದಾದರೆ ಪ್ರಕಾಶ ಹೆಚ್ಚುವುದಲ್ಲದೆ ಕುಂದುವುದೇ? ಜ್ಞಾನ ಜ್ಯೋತಿಗೆ ಹೆಣ್ಣು ಗಂಡುಗಳೆಂಬ ಭೇದವಿದೆಯೇ? ಅಲ್ಲಮ, ಏನಿದು ವಚನ? ಏನು ನುಡಿಯುತ್ತಿರುವೆ ಎಂಬುದರ ಬಗ್ಗೆ ಲಕ್ಷ್ಯವಿದೆ ಏನು? ಅತಿ ಸ್ಪಷ್ಟವಾಗಿದೆ ಗುರುಗಳೇ. ಗುರುಗಳ ಮಾತಿಗೆ ಎದುರಾಡುವ ಧೈರ್ಯವಂತೋ ನಿನಗೆ? ಉದ್ದಟತನದ ಶಿಷ್ಯನಿಗೆ ಇಲ್ಲಿ ಸ್ಥಾನವಿಲ್ಲ. ಹೊರಡು. ಕ್ಷಮಿಸಬೇಕು ಗುರುಗಳೇ. ಗುರು ಶಿಷ್ಯರು ಶಬ್ದದೊಳಗಿನ ಅರ್ಥದಂತೆ, ಅರ್ಥದೊಳಗಿನ ಶಬ್ದದಂತೆ ಎಂದು ಅರಿವು ಮೂಡಿಸಿದವರೂ ನೀವೇ. ಗುರುವಿನ ಕಾಯ ಶಿಷ್ಯ ಎಂದಿರಿ, ಶಿಷ್ಯನ ಪ್ರಾಣ ಗುರು ಎಂದಿರಿ. ಆದರೆ ಈಗ ನೀವೇ ಶಿಷ್ಯನನ್ನು ಹೊರಗಟ್ಟುತ್ತಿದ್ದೀರಿ. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ಹಿಡಿದೆನೆಂದು ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು. ಶರಣ. ಶರಣ. ಮಗು ಅಲ್ಲಮ್ಮ. ಗುರುಗಳೇ, ಅರಿವಿನ ದಾರಿ ತೋರಿದಿರಿ. ಮತ್ತೆ ಕತ್ತಲೆಯ ದಾರಿಯಲ್ಲಿ ಸಾಗಲು ನನಗೆ ಸಾಧ್ಯವಿಲ್ಲ. ಜ್ಞಾನದ ಮಾರ್ಗದಿಂದ ದೂರ ಸರಿಯಬೇಡ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಇದೇನಾಯ್ತು ಅಲ್ಲಮ್ಮ?
ಸಮಾಜದಲ್ಲಿ ಗಂಡು ಹೆಣ್ಣು ಸಮಾನರು. ಆದರೂ ಹೆಣ್ಣನ್ನು ಕೇವಲವಾಗಿ ನೋಡುವ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಪ್ರಶ್ನಿಸಿ 12ನೇ ಶತಮಾನದ ಪ್ರಸಿದ್ಧ ವಚನಕಾರನಾದ ಅಲ್ಲಮ ಪ್ರಭು ಸ್ವತಃ ಗುರುಗಳೊಂದಿಗೆ ವಾದಕ್ಕಿಳಿದುಡ. ಗುರುಮಠದ ಬಹಿಷ್ಕಾರಕ್ಕೆ ಒಳಗಾಗುವ ಮೂಲಕ ಸ್ತ್ರೀ ಸಮಾನತೆಗಾಗಿ ಎಂತಹ ಹೋರಾಟ ಮಾಡಿದ್ದ ಎನ್ನುವ ಅಂಶವನ್ನು ಈ ನಾಟಕದ ಮೂಲಕ ತಮ್ಮ ಮುಂದೆ ಇರಿಸಿದ್ದೇವೆ. ಹೆಣ್ಣು ಸಮಾಜದ ಕಣ್ಣು, ಮಾನವ ಕುಲಂ ತಾನೊಂದೇ ಬಲಂ ಎಂಬ ಸಂದೇಶವನ್ನು ಹೊತ್ತ ನಾಟಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.